ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಶಿವಮೊಗ್ಗಕ್ಕೆ ಹೋಗಿದ್ದೀನಿ ಅಮ್ಮನ ಮನೆಗೆ. ಏನಕ್ಕೆ ಅಂದರೆ ಶ್ರಾವಣ ಶನಿವಾರ ಮಾಡೋಕ್ಕೆ. ಸೊ ನಮ್ಮ ಮನೇಲಿ ಗೋವಿಂದ ಪೂಜೆ ಮಾಡ್ತಾರೆ ಶ್ರಾವಣ ಶನಿವಾರ. ಸೊ ಅಮ್ಮ ಮನೆಗೆ ಹೋದೆ. ನಮ್ಮೂರು ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಆಫ್ಟರ್ ಸೋ ಮೆನಿ ಡೇಸ್ ನಾನು ಟ್ರೈನಲ್ಲಿ ಹೋಗಿದ್ದು. ತುಂಬ ಖುಷಿ ಆಯಿತು. ಸೊ ಹಬ್ಬ ಮಾಡೋಕ್ಕಂತ ಹೋದೆ. ಮೇಲ್ಗಡೆ ಅಜ್ಜಿ ಮನೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಸೊ ನಾನು ಪಪ್ಪ ಮಮ್ಮಿ ಮೇಲ್ಗಡೆ ಅಜ್ಜಿ ಮನೆ ಕ್ಲೀನ್ ಮಾಡ್ಕೊಂಡ್ವಿ. ಬಿಕಾಸ್ ಊಟಕ್ಕೆ ಅಲ್ಲಿ ಅರೇಂಜ್ ಮಾಡಿದ್ವಿ. ಕೆಳಗಡೆ ಮನೇಲಿ ಸ್ವಲ್ಪ ಜಾಗ ಕಮ್ಮಿ ಆಗುತ್ತೆ ಅಂತ. ಸೊ ಎಲ್ಲ ಕ್ಲೀನ್ ಮಾಡಿ ಮನೇನ ನೀಟ್ ಮಾಡಿ ನಾನು ಪಪ್ಪ ಮಮ್ಮಿ ಕೆಳಗಡೆ ಹೋಗಿ ಕಾಫಿ ಕುಡಿದು ಅಪ್ಪ ಆಫೀಸ್ಗೆ ಕೊಟ್ಟರು. ಚಿಕ್ಕ ವಯಸ್ಸಿಂದನೂ ಇದೊಂದು ಅಭ್ಯಾಸ. ಅಪ್ಪ ಆಫೀಸ್ಗೆ ಹೋಗಬೇಕಾದ್ರೆ ಹೊರಗಡೆ ಹೋಗಿ ಬಾಯ್ ಮಾಡೋದು. ಅದು ಇವತ್ತವರೆಗೂ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಅದೇನೋ ತುಂಬ ಖುಷಿ ಕೊಡುತ್ತೆ. ಚಿಕ್ಕವಳು ಇನ್ನು ನಾನು ಅಂತ ಅನಿಸತ್ತೆ. ಸೊ ಅಪ್ಪಂಗೂ ಖುಷಿ ಇರುತ್ತೆ ನಾನು ಊರಿಗೆ ಬಂದಿದ್ದೀನಿ ಅಂತ. ಸೊ ಅಪ್ಪನೂ ಆಫೀಸಿಗೆ ಕಳಿಸಿ ನಾನು ಮಮ್ಮಿ ರೆಡಿಯಾಗಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಫಸ್ಟ್ ಅಡುಗೆ ಮಾಡೋಕ್ಕೋಸ್ಕರ ಅಮ್ಮ ಒಲೆ ಪೂಜೆ ಮಾಡಿಕೊಂಡು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ನನ್ನ ತಂಗಿ ಮತ್ತು ಚಿಕ್ಕಮ್ಮ ಬಂದರು. ಅವ್ರ ಜೊತೆ ಮಾತಾಡಿಕೊಂಡು ಅಡುಗೆನ ರೆಡಿ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಸಂಜೆ ಆಯಿತು. ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಯೂಶ್ವಲಿ ಅಮ್ಮ ಹೇಳ್ಕೊಡ್ತಾರೆ, ನಾನು ಅದೇ ಥರ ರೆಡಿ ಮಾಡ್ಕೋತೀನಿ. ಸೊ ಇವಾಗ ಸ್ವಲ್ಪ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನಾನೇ ಮಾಡ್ಕೊಂಡು ಹೋಗ್ತೀನಿ. ಗೋವಿಂದಾಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಮನೆಗೆ ಎಲ್ಲರೂ ಬಂದರು. ಎಲ್ಲರ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಆವತ್ತಿನ ಡೇನ ನಾನು ಎಂಡ್ ಮಾಡಿದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.